ಸೊ ಇವತ್ತು ನಾವು ತಿಳ್ಕೊತಾ ಇರುವಂಥ ಕ್ವಶನ್ ಒಂದು ಸಮ್ ಏನಂದರೆ 14 ಮಾರ್ಕ್ಸ್ ಸಮ್ ಬಂದ್ಬಿಟ್ಟು ಅಕೌಂಟಿಂಗ್ ಈಕ್ವೇಷನ್. ಸೊ ಅಕೌಂಟಿಂಗ್ ಈಕ್ವೇಷನ್ ಬಂದ್ಬಿಟ್ಟು ನಮಗೆ ಸೊ ಡ್ಯುಯಲ್ ಆಸ್ಪೆಕ್ಟ್ ಮೇಲೆ ಡ್ಯುಯಲ್ ಕಾನ್ಸೆಪ್ಟ್ ಮೇಲೆ ಸೊ ಅಂಡರ್ದು ಈಕ್ವೇಷನ್ ಮೆಕ್ಯಾನಿಸಮ್ ಮೇಲೆ ರನ್ ಆಗುತ್ತೆ. ಸೊ ಅದು ಹೇಗೆ ಅಂದರೆ ಅಸೆಟ್ಸ್ ಇದೆಯಲ್ಲ, ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ವಿತ್ ಕ್ಯಾಪಿಟಲ್. ಅಕೌಂಟಿಂಗ್ ಈಕ್ವೇಷನ್ ನೀವು ತಿಳ್ಕೊಂಡಿರ್ತೀರ. ಸೊ ದಿಸ್ ಈಕ್ವೇಷನ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆಸ್ ಫಾಲೋಸ್: ಲಯಬಿಲಿಟೀಸ್ ಈಕ್ವಲ್ಸ್ ಟು capital means asset minus liabilities equals to capital, asset minus capital equals to liabilities. ಸೊ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಒಂದು ಸಮ್ ಬರುತ್ತೆ. ಸೊ ಇದೇ ರೀತಿ ನಮಗೆ ಈ ಸಮ್ ಇರುತ್ತೆ. ಸೊ ಇದು ನಾವು ಹೇಗೆ ಮಾಡುವ ಅಂದ್ಬಿಟ್ಟು ನನಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನೀವು ಹೆಂಗೆ ಬರೀಬೇಕು ಅನ್ನೋದು. ಅದಕ್ಕೆ ಮುಂಚೆ ನಾವು ಇದು ಫಾರ್ಮ್ಯಾಟ್ ನೋಡ್ಕೊಳ್ಳೋಣ. ಫಾರ್ಮ್ಯಾಟಿಂದ ಮುಂಚೆ ನೀವು ಇಲ್ಲಿ ಹೆಡ್ಡಿಂಗ್ ಅನ್ನೋದು ಹಾಕಲೇಬೇಕಾಗುತ್ತೆ ಪರ್ಫೆಕ್ಟಾಗಿ. ಸೊ ಫಾರ್ಮ್ಯಾಟ್ ಸೀರಿಯಲ್ ನಂಬರ್ ಇರುತ್ತೆ, ಟ್ರಾನ್ಸಾಕ್ಷನ್ ಇರುತ್ತೆ, ಪರ್ಟಿಕ್ಯುಲರ್ ಇರಲ್ಲ. ಟ್ರಾನ್ಸಾಕ್ಷನ್ನು 1 2 3 4, ಸೊ 4 ಇರುತ್ತೆ. ಸೊ ಟ್ರಾನ್ಸಾಕ್ಷನ್ ಸೀರಿಯಲ್ ನಂಬರ್ ಇರುತ್ತೆ, ಟ್ರಾನ್ಸಾಕ್ಷನ್ ಇರುತ್ತೆ, ಎಫೆಕ್ಟ್ ಇರುತ್ತೆ. ಎಫೆಕ್ಟ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಇದು ಚೇಂಜ್ ಆಗಲಿ, ಇದು ಹೀಗೆ ಇರುತ್ತೆ. ಈ 4 ಸಹ ಚೇಂಜ್ ಆಗಲಿ, ಹೀಗೆ ಇರುತ್ತೆ. ಸೊ ನೋಡೋಣ. ಫಸ್ಟ್ commenced business with cash 1,20,000. ಸೊ ಸೇಮ್ ಆ್ಯಸ್ ಇಟ್ ಈಸ್ commenced business with cash 1,20,000 ಬರ್ಕೊಳ್ಳಿ. ಸೊ ಅಲ್ಲಿ ಎಫೆಕ್ಟ್ ಏನಾಗಿದೆ, ನಮ್ಮ ಬಿಸ್ನೆಸ್ಸಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ. ಸೊ ಕ್ಯಾಪಿಟಲ್ ಅಂದರೆ ಏನು, ನಮಗೆ ಕ್ಯಾಶ್ ಬಂದಿದೆ ಪ್ಲಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ, ಎರಡಕ್ಕೂ ನಾವು ಇನ್ಕ್ರೀಸ್ ಅಂತ ಹಾಕೊಂಡ್ವಿ. ಸೊ ನಮ್ಮ ಕ್ಯಾಪಿಟಲ್ ಎಷ್ಟಿದೆ, ಸೊ 1,20,000 ಇದೆ. ಸೊ ಆ ಲಯಬಿಲಿಟೀಸ್ ಏನಿಲ್ಲ, ಯಾವುದು ಪೇಯಿಂಗ್ ಏನಿಲ್ಲ, ಈ ಲೈನಲ್ಲಿ ನಮಗೆ ಲಯಬಿಲಿಟೀಸ್ ಏನು ಕೊಟ್ಟಿಲ್ಲ. ಸೊ 0 ಹಾಕೋಣ, ಕ್ಯಾಪಿಟಲ್ಗೆ ಏನಿದೆ ಅದು ಹಾಕೋಣ. ಸೊ ನ್ಯೂ ಈಕ್ವೇಷನ್ ಅಂತ ಹಾಕಬೇಕು. ನ್ಯೂ ಈಕ್ವೇಷನ್ ಅಂತ ಹಾಕ್ಬಿಟ್ಟು ಮತ್ತು ನೀವು 1,20,000 ಅಂತ ಹಾಕ್ಬಿಟ್ಟು ಈಸ್ ಈಕ್ವಲ್ ಟು 0, ಲಯಬಿಲಿಟೀಸ್ ಇಲ್ಲ ತಾನೆ. ಸೊ ಪ್ಲಸ್ 1,20,000 ಅಂತ ಹಾಕೊಳ್ಳಿ. ಸೊ ಗೋ ಟು ನೆಕ್ಸ್ಟ್ ಅನದರ್ ಪರ್ಚೇಸ್ ಅಸೆಟ್ಸ್ ಫಾರ್ ಕ್ಯಾಶ್. ಸೊ ಪರ್ಚೇಸ್ ಅಸೆಟ್ ಫಾರ್ ಕ್ಯಾಶ್ ಏನು ಹೇಳುತ್ತಂದರೆ, ಸೊ ಅಸೆಟ್ಸ್ ಫಾರ್ ಕ್ಯಾಶ್ 25,000 ರೂಪೀಸ್ ತೊಗೊಂಡಿದ್ದಾರೆ. ಅಂದರೆ ಇರುವಂಥ ಕ್ಯಾಶಲ್ಲಿ ಅಸೆಟ್ ತೊಗೊಂಡಿದ್ದಾರೆ. ಅಂದರೆ ನಮ್ಮ ಹತ್ರ ಇರೋ ಕ್ಯಾಶ್ ಕಡಿಮೆ ಆಗಿದೆ, ಅಂದರೆ ಅಮೌಂಟ್ ಕಡಿಮೆ ಆಗಿದೆ, ಅಸೆಟ್ ಇನ್ಕ್ರೀಸ್ ಆಗಿದೆ. ಏನಂದರೆ ನಮ್ಮ ಹತ್ರ ಇರುವಂಥ ಕ್ಯಾಪಿಟಲ್ ಇರುವಂಥ ಅಮೌಂಟ್ ಹೋಗಿದೆ, ಬಟ್ ಅಸೆಟ್ ಬಂದಿದೆ. ಅಂದರೆ 25,000 ರೂಪಾಯಿಗೆ ಅಸೆಟ್ ತೊಗೊಂಡಿದ್ದಾರೆ, ಅದಕ್ಕೆ 25,000 ರೂಪಾಯಿ ಖರ್ಚಿಕ್ಕಿದ್ದಾರೆ. ಸೊ ಪ್ಲಸ್ ಮೈನಸ್ ಈಕ್ವೇಷನ್ ಆಯ್ತಲ್ವಾ. ಸೊ ಆ್ಯಸ್ ಇಟ್ ಈಸ್ ನಮಗೆ ಪ್ಲಸ್ ಮೈನಸ್ ಈಸ್ ಈಕ್ವಲ್ ಟು ಮೈನಸ್ ಅಲ್ವಾ. ಸೊ ಏನೂ ಇರಲ್ಲ. ಸೊ 1,20,000 ಇದೆಯೋ 0 ಕ್ಯಾಪಿಟಲ್ ಲಯಬಿಲಿಟೀಸ್, 1,20,000 ಏನಿದೆ ಆ್ಯಸ್ ಇಟ್ ಈಸ್ ಹಾಕೊಳ್ಳಿ. ಅದು ನ್ಯೂ ಈಕ್ವೇಷನ್ ಅಂತ ಹಾಕ್ಕೊಳ್ಳಿ. ಥರ್ಡ್ ಕ್ವಶನ್, ಸೋಲ್ಡ್ ಅಸೆಟ್ಸ್ ಫಾರ್ ₹10,000 ಫಾರ್ ₹12,000. ಅಂದರೆ ಅಸೆಟ್ಸ್ನ 10,000 ರೂಪಾಯಿಗೆ ಇರೋ ಅಸೆಟ್ಸ್ನ 12,000 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಅಂದರೆ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಅಸೆಟ್ ಡಿಕ್ರೀಸ್ ಆಗಿದೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗಿದೆ. ಕ್ಯಾಪಿಟಲ್ ಏನಕ್ಕೆ ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲಿ 2,000 ರೂಪಾಯಿ ನಮಗೆ ಎಕ್ಸ್ಟ್ರಾ ಲಾಭ ಬರ್ತಿದೆ. ಅಂದರೆ 10,000 ರೂಪಾಯಿ ಇರೋ ವ್ಯಾಲ್ಯೂ ಪ್ರಾಡಕ್ಟ್ನ 12,000 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ ಅಮೌಂಟ್ ಬಂದುಬಿಟ್ಟು ಸೊ 10,000 ರೂಪೀಸ್ ಮೈನಸ್ ಆಗಿದೆ, 12,000 ರೂಪೀಸ್ ಆ್ಯಡ್ ಆಗುತ್ತೆ. ಅಂದರೆ 12,000 10,000 ಮೈನಸ್ ಮಾಡಿದ್ರೆ 2,000 ಮಿಕ್ಕಿದೆ. ಸೊ 1,22,000 ಜೊತೆಗೆ 1,20,000 ಜೊತೆಗೆ 1,02,000 ರೂಪೀಸ್ ಆ್ಯಡ್ ಮಾಡಿದಾಗ 1,22,000 ಆಗುತ್ತೆ. ಲಯಬಿಲಿಟೀಸ್ ಏನಿಲ್ಲ. ಸೊ ಇಲ್ಲಿ ಏನು ಅಮೌಂಟ್ ಇದೆ, ನಮ್ಮ ಟೋಟಲ್ ಕ್ಯಾಪಿಟಲ್ ಅಸೆಟ್ ಈಸ್ ಈಕ್ವಲ್ ಟು ಇನ್ ಕ್ಯಾಪಿಟಲ್ ಅಲ್ಲ. ಸೊ ಅದೇ ಅಮೌಂಟ್ ಬರುತ್ತೆ, ಅದು ಈಕ್ವೇಷನ್. ಸೊ 1,22,000 0 1,22,000. ಇನ್ನೊಂದೇನಿದೆ, ಸೋಲ್ಡ್ ಅಸೆಟ್ಸ್ ₹5,000, ಸೋಲ್ಡ್ ಅಸೆಟ್ಸ್ ಆಫ್ ₹5,000 ಫಾರ್ 4,000. ಅಂದರೆ ಅಸೆಟ್ಟು ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 5,000, ಅದನ್ನ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ, 4,000 ರೂಪೀಸ್ ಸೇಲ್ ಮಾಡಿದ್ದಾರೆ. ಅಂದರೆ ಏನಾಗಿದೆ, ಕ್ಯಾಪಿಟಲು ಡಿಕ್ರೀಸ್ ಆಗಿದೆ, ಅಸೆಟು ಡಿಕ್ರೀಸ್ ಆಗಿದೆ, ಕ್ಯಾಶ್ ಮತ್ತು ಇನ್ಕ್ರೀಸ್ ಆಗಿದೆ. ಕ್ಯಾಶ್ ಬರುತ್ತಲ್ವ ಅದಕ್ಕೆ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದರೆ 1,000 ರೂಪೀಸ್ ಲಾಭ ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ 5,000 ರೂಪಾಯಿ ಕೊಡಬೇಕಾಗಿದೆ, 4,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತಪ್ಪ ಅಂದರೆ 5,000 ರೂಪಾಯಿ ಹೋಗಿದ್ದಾರೆ, 4,000 ಹೋದ್ರೆ ಏನಾಗುತ್ತೆ, ಸೊ ಇನ್ನು 1,000 ರೂಪಾಯಿ ಮೈನಸ್ ಅನ್ನೋದು ಆಗುತ್ತೆ. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ 1,000 ರೂಪೀಸ್ ಇಲ್ಲಿ ಲಾಸ್ ಆಗಿದೆ, ಪ್ರೀವಿಯಸ್ ಕ್ಯಾಪಿಟಲಲ್ಲಿ 1,000 ರೂಪೀಸ್ ಲಾಸ್ ಆಗಿದೆ. ಸೊ ಇರುವಂಥ 1,21,000 ನಮ್ಗೆ ಆಗ ಮಿಕ್ಕುತ್ತೆ. 1,21,000 ನಾವು ಮಿಕ್ಕಿದಾಗ ಎಷ್ಟು ಮೈನಸ್ ಆಗಿರೋದು ನಮಗೆ ಎಕ್ಸ್ಟ್ರಾ ಅಮೌಂಟ್ 1,000 ರೂಪೀಸ್. ಸೊ ಅದು ಹೋಯಿತು, ಅದು ಹೋದ್ಮೇಲೆ ಆ ರೀತಿ ನಮಗೆ ಮೈನಸ್ ಅನ್ನೋದು ಹಾಗೆ ಆಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, 1,00,000 ರೂಪೀಸ್ ಹೋದಾಗ 1,21,000 0 1,21,000 ನಮಗೆ ಈಕ್ವೇಷನ್. ನೆಕ್ಸ್ಟ್ ಕ್ವಶನ್, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಸೊ ಇರುವಂಥ ಗೂಡ್ಸು ಡಿಸ್ಟ್ರಾಯ್ ಆಗಿದೆ, ಅದನ್ನೇನಾಗಿದೆ, ನಮ್ಮ ಸ್ಟಾಕು ಡಿಕ್ರೀಸ್ ಆಗಿದೆ. ಸ್ಟಾಕ್ ಏನಿದೆ ಇರುತ್ತೆ ಅಲ್ಲಿ ಗೂಡ್ಸ್ನ ಸ್ಟಾಕ್ ಅಂತಾರೆ. ಆ್ಯಂಡ್ ಈ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗಿದೆ. ಇದು ನೀವು ಮಸ್ಟ್ ಆ್ಯಂಡ್ ಶುಡ್ ಬಡಿಬೇಕು. ಸೊ ಏನಾಗಿಲ್ಲ ಅಲ್ಲ. ಸೊ ಇಲ್ಲಿ ನಮ್ಗೆ ಯಾವುದು ಟ್ರಾನ್ಸಾಕ್ಷನ್ ನಡೆದಿಲ್ಲ. ಸೊ -1,000 ಮಾಡ್ಕೊಂಡು ಹೋದರೆ ನಮ್ಗೆ ಮತ್ತೆ 1,20,000 ಬರುತ್ತೆ ಈಕ್ವೇಷನ್, ನ್ಯೂ ಈಕ್ವೇಷನ್. ಮತ್ತು ಸಿಕ್ಸ್ತ್ ಒಂದು, ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸು 5,000. ಸೊ ಏನಿದೆ ಕ್ಯಾಶ್ನ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅವಾಗ ಏನಾಗುತ್ತೆ, ನಮಗೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಪರ್ಸ್ನಲ್ ಯೂಸ್ಗೆ ಅವರು ವಿತ್ಡ್ರಾ ಮಾಡ್ಕೊಂಡು. ಸೊ 5,000 ರೂಪೀಸ್ ಮೈನಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮಗೆ ಸೊ ಮತ್ತು ನಮಗೆ 1,15,000 ಅನ್ನೋದು ನಮಗೆ ಅಮೌಂಟು
ಈಗ ನ್ಯೂ ಈಕ್ವೇಷನ್ ಆಗಿ ಮಿಕ್ಕುತ್ತೆ, ಮತ್ತು ಈವನ್ ಕ್ಯಾಪಿಟಲ್ ಕೂಡ ನಮ್ಗೆ ಹಾಗೆ ಮಿಕ್ಕುತ್ತೆ. ನೆಕ್ಸ್ಟ್ ನೋಡೋಣ 7th ಒಂದು ನಮಗೆ ಏನು ಹೇಳುತ್ತೆ ಅಂದರೆ, ಸೊ ರೆಂಟ್ ಔಟ್ಸ್ಟ್ಯಾಂಡಿಂಗ್ 5000. ಸೊ ಅಂದರೆ ಏನಪ್ಪ ಆಯಿತು ಅಂದರೆ ಲಯಬಿಲಿಟಿ ನಮಗೆ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ರೆಂಟ್ 5000 ರುಪೀಸ್ ಒಂದು ಇದೆ ಅಂದರೆ, ಸೊ ಅವಾಗ ನಮ್ಗೆ ಲಯಬಿಲಿಟಿ ಇನ್ಕ್ರೀಸ್ ಆಯ್ತಲ್ಲ, ಸೊ ಲಯಬಿಲಿಟಿದಲ್ಲಿ ನಾವು 5000 ಹಾಕೋಬೇಕು. ಸೊ ಇಲ್ಲಿ ಕೂಡ ನಾವು 5000 ಹಾಕೊಬೇಕು. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ, ಸೊ ನಮಗಿಲ್ಲಿ ಅಸೆಟಲ್ಲಿ ಏನಿಲ್ಲ, ಲಯಬಿಲಿಟಿ ಏನು ಬಿದ್ದಿದೆ, ಲಯಬಿಲಿಟಿದಲ್ಲಿ 5000 ಇದೆ. ಸೊ ಆ 5000 ಇಲ್ಲಿ ಹಾಕ್ಕೊಬೇಕು. ಸೊ ಇಲ್ಲಿ ಮೈನಸ್ ಆಗುತ್ತೆ, ಎಲ್ಲಿ ನಮಗೆ ಕ್ಯಾಪಿಟಲಲ್ಲಿ ಮೈನಸ್ ಆಗುತ್ತೆ. ಸೊ 1,15,000 5000 ನಮ್ಗೆ ಎಷ್ಟಾಗುತ್ತೆ, 1,10,000 ಮಿಕ್ಕುತ್ತೆ. ಲಯಬಿಲಿಟಿ ಲೈನ್ ಅದು ಹಾಕೊಬೇಕು. ಆ್ಯಸ್ ಇಟ್ ಈಸ್ ಕ್ಯಾಪಿಟಲ್ ಅಸೆಟ್ ಏನು ಬಂದಿದೆ ಅದು ಹಾಕೊಬೇಕು. ಅದನ್ನು ನ್ಯೂ ಈಕ್ವೇಷನ್ ಆಗುತ್ತೆ. 8 ಇನ್ಶೂರೆನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ 4,000. ಇನ್ಶೂರೆನ್ಸ್ನ ಅಡ್ವಾನ್ಸಾಗಿ ಪ್ರೀಪೇಯ್ಡ್ಗೆ ಪೇಯ್ಡ್ ಮಾಡಿದ್ದಾರೆ ಅಂದರೆ, ಆಗ ನಮಗೆ ಅಸೆಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ 400 ರುಪೀಸ್ ಅಸೆಟ್ ಇನ್ಕ್ರೀಸ್ ಆಗಿದೆ, ಕ್ಯಾಶ್ ಅನ್ನೋದು ಡಿಕ್ರೀಸ್ ಆಗಿದೆ. ಯಾಕಂದರೆ ಅಡ್ವಾನ್ಸ್ ಪೇ ಮಾಡಿದಾರಲ್ಲ, ಸೊ ಅಸೆಟ್ ಇನ್ಕ್ರೀಸ್ ಆಗಿದೆ. ಸೊ ದಟ್ ಈ ಪ್ಲಸ್ ಆ್ಯಂಡ್ ಮೈನಸ್ ನಥಿಂಗ್ ಹ್ಯಾಸ್ ಬಿನ್ ಡನ್. ಸೊ ಇಲ್ಲಿ ಏನಿದೆಯೋ ನೀವು ಅದೇ ಈಕ್ವೇಷನ್, ಸೊ ಇಲ್ಲಿ ಏನಿದೆಯೋ ಅದೇ ಈಕ್ವೇಷನ್ ಇಲ್ಲಿ ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಅಲೌಡ್ 6,000 ರುಪೀಸು. ಸೊ ಮತ್ತೆ ನಮಗೆ ಲಯಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗಿದೆ, ಲೋನ್ಗೆ ಇಂಟ್ರೆಸ್ಟ್ ಅನ್ನೋದು ಬಿದ್ದಿದೆ. ಸೊ ಕ್ಯಾಪಿಟಲಲ್ಲೇ ಕಟ್ ಆಗಿರೋ ಕಾರಣದಿಂದ ನಮಗೇನಪ್ಪ ಆಗಿದೆ ಅಂದರೆ 6,000 ರುಪೀಸ್ ಅನ್ನೋದು ಕಟ್ಟಾಗಿದೆ. ಸೊ ಲೋನ್ ಅಲೌಡ್ ಅಲ್ಲ, ಇಂಟ್ರೆಸ್ಟೆಡ್. ಸೊ ಕ್ಯಾಪಿಟಲ್ ನಮಗೆ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ, ಸೊ ಇಲ್ಲಿ ಲಯಬಿಲಿಟಿಗೆ ಬರುತ್ತೆ, ಇಲ್ಲಿ ಬರಲ್ಲ. ಅದು ಲಯಬಿಲಿಟಿ ಅಂತ ಅಂದಿದ ತಕ್ಷಣ ನಮಗೆ ಇಲ್ಲೇ ಕ್ಯಾಲ್ಕುಲೇಷನ್ ಬರುತ್ತೆ. ಮತ್ತು ಈ 6,000 ರುಪೀಸು ಇಲ್ಲಾಗ್ದವ ನಮಗೆ ಟೋಟಲ್ ಲಯಬಿಲಿಟಿ ಎಷ್ಟಾಯಿತು, 11,000. 5 + 6 11 ಆಯಿತು. ಮತ್ತು ಇದು ಲಯಬಿಲಿಟಿ ನಮಗೆ ಕ್ಯಾಪಿಟಲಲ್ಲಿ ಕೂಡ ಬರಬೇಕು. ಸೊ ದಟ್ ಅದೇ ಲಯಬಿಲಿಟಿ ಇಲ್ಲಿ ಹಾಕೋ ಮೈನಸ್ ಮಾಡಿದಾಗ ನಮಗೆ ಎಷ್ಟಾಯಿತು ಅಂದರೆ, ಹೋಗಿದೆ ಅಲ್ಲ, ಹೋಗುತ್ತೆ ಅಂದರೆ ನಾವು ಮೈನಸ್ ಮಾಡ್ತೇವೆ. ಹೋಗಿದಾಗ ಏನಾಗುತ್ತೆ ನಮಗೆ 1,10,000 ಇದು 1,04,000 ಆಗುತ್ತೆ. ಸೊ ಈ 9th ಟ್ರಾನ್ಸಾಕ್ಷನ್ ಈ ನ್ಯೂ ಈಕ್ವೇಷನ್ ಬಂದ್ಬಿಟ್ಟು, ಸೊ 1,15,000 11,000 ಮತ್ತು ಇಲ್ಲಿ 6,000 ಮೈನಸ್ ಆಗಿರೋ ಕಾರಣದಿಂದ 1,04,000. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಬಂದ್ಬಿಟ್ಟು 10th ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್. ಸೊ ಫರ್ನಿಚರ್ ಮೇಲೆ ಡಿಪ್ರಿಷಿಯೇಷನ್ ಅಂದರೆ ಏನು, ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಿದೆ. ಅಂದರೆ ಫರ್ನಿಚರ್ ವ್ಯಾಲ್ಯೂ ಕಡಿಮೆ ಆಯಿತು, ಕ್ಯಾಪಿಟಲ್ ಕೂಡ ಕಡಿಮೆ ಆಯಿತು. ಅಂದರೆ 2,500 ರೂಪಾಯಿ ವ್ಯಾಲ್ಯೂ ಮೈನಸ್. ಸೊ ಮೈನಸ್ ಮಾಡಿಬಿಟ್ಟಿದೆ. ಸೊ ನಾರ್ಮಲ್ ಇದ್ರ ಬಗ್ಗೆ ನೀವೇನು ಥಿಂಕ್ ಮಾಡೋ ಅವಸರ ಇಲ್ಲ. ಸೊ ಇದು ಮೈನಸ್ ಏನಿದೆ ಟಕ್ಕದ ಇದ್ರಿಗೆ ಏನಿದೆ ಮೈನಸ್ ಮಾಡಿ ಇದು ಅಮೌಂಟ್ ಬರ್ಬಿಡಿ, ಇರಿಸ್ಕೊಲ್ಟ್ ಹಾಕಿ. ಇದು ಲಯಬಿಲಿಟಿನ ಅಲ್ಲ. ಸೊ ಇದೇನಿದೆ ಡಿಪ್ರಿಷಿಯೇಷನ್ ಎಲ್ಲಿ ಬರುತ್ತೆ, ಕ್ಯಾಪಿಟಲಲ್ಲಿ ಬರುತ್ತೆ. ಸೊ ಕ್ಯಾಪಿಟಲ್ ಬಂದಾಗ 1,04,000 ಜೊತೆಗೆ 2,500 ರೂಪಾಯಿ ನೀವು ಮೈನಸ್ ಮಾಡಬೇಕು. 2,500 ರೂಪಾಯಿ ನೀವು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, ಈ ಅಮೌಂಟ್ ಬರುತ್ತೆ. ಸೊ ಇದು ನಮಗೆ ಫೈನಲ್ ಈಕ್ವೇಷನ್ ಆಗುತ್ತೆ. ఎందుకంದರೆ ಅವರು 10ಗೆ ಸ್ಟಾಪ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡಿದೆ 10th ಕ್ವೆಶ್ಚನ್ಗೆ ಸ್ಟಾಪ್ ಮಾಡಿದ್ದಾರೆ. ಸೊ ದಟ್ 10ಗೆ ಸ್ಟಾಪ್ ಮಾಡೋದು ಇದು ನಮಗೆ ಫೈನಲ್ ಈಕ್ವೇಷನ್ ಬರ್ಬಿಟ್ಟು ನೀವು ಕೊಟ್ಬಿಟ್ರೆ ಇದು ನಮಗೆ ಆನ್ಸರ್. ಸೊ ಇದಕ್ಕೆ ನಮಗೆ 14 ಮಾರ್ಕ್ಸ್ ಅನ್ನೋದು ಬರುತ್ತೆ. ಈ ವಿಡಿಯೋನ 2 or 3 ಟೈಮ್ಸ್ ನೋಡಿ ನೀವು, ಅವಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಅನ್ನೋದು ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮ್ಗೆ ಅರ್ಥ ಆಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಸೊ ಅರ್ಥ ಆಗಿದೆ ಸರ್ ನೀವು ಫರ್ದರ್ ವೀಡಿಯೋಸ್ ಕಂಟಿನ್ಯೂ ಮಾಡಿ ಅಂತೇಳಿ, ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ನನಗೆ ಅದರ ಕಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮ್ ಮಾಡಿ. ಅರ್ಥ ಆಗಿದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮೇಜರಾಗಿ ಲೈಕ್ ಮಾಡ್ತೀರೋ ಸಬ್ಸ್ಕ್ರೈಬ್ ಮಾಡ್ತಿರೋ ಪರವಾಗಿಲ್ಲ, ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಾಳೆ ಎಕ್ಸಾಮ್ ಇದೆ. ಆಲ್ ದ ಬೆಸ್ಟ್ ಎವ್ರಿ ಒನ್.